ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಮ್ಮ ಲೇಡೀಸ್ಗಂತೂ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಕೆಲಸ ಇದ್ದಿದ್ದೇನೆ. ಒಂದು ಮುಗ್ದಿದ ತಕ್ಷಣ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗೋಗುತ್ತೆ, ಅದು ಮುಗ್ದಿದ ತಕ್ಷಣ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಕೆಲಸ ಇದ್ದೇ ಇರುತ್ತೆ. ಇವತ್ತಿನ ಬ್ಲಾಗಲ್ಲಿ ಎಷ್ಟೇ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೂ ಕೂಡ ಹೇಗೆ ಸುಸ್ತಾದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು, ಹೆಂಗೆ ಕೆಲಸ ಮಾಡಿದ್ರೆ ನಮಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಸುಸ್ತಾಗಲ್ಲ ಅಂತ ಇವತ್ತಿನ ಬ್ಲಾಗ್ನ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನಿಮಗೆ ಈ ವಿಡಿಯೋ ಸ್ವಲ್ಪನ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಡೈಲಿ ಬೇಸಿಸಲ್ಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಕೆಲಸ ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು ನಾವು ಯಾವ ರೀತಿ ಕೆಲಸ ಮಾಡಿಕೊಂಡ್ರೆ ನಮಗೆ ಈಸಿಯಾಗೋಗುತ್ತೆ ಅಂತ. ಸೊ ಇವತ್ತಿನ ಟಿಪ್ಸ್ ಬಂದು ಅದೇ ಥರನೇ. ಸೊ ಫಸ್ಟ್ ಟಿಪ್ಪು, ನಮಗೆ ಸುಸ್ತಾಗಬಾರ್ದು. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೂ ಸುಸ್ತಾಗಬಾರ್ದು ಅಂದರೆ ಫಸ್ಟು ನಾವು ಫಿಟ್ಟಾಗಿರಬೇಕು. ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ. ತುಂಬ ಯೋಚನೆಗಳಿದೆ ಅಂದರೆ, ತುಂಬ ಹೆಲ್ತ್ ಅಪ್ಸೆಟ್ ಇದೆ ಅಂದರೆ ನಾವು ಯಾವ ಕೆಲಸ ಕಂಟಿನ್ಯೂಸ್ ಆಗಲ್ಲ, ಒಂದು ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಆಲ್ವೇಸ್ ನಾನು ಹೇಳೋದು ಏನು ಅಂದರೆ, ಮೆಂಟಲಿ ಮತ್ತು ಫಿಸಿಕಲಿ ನಾವು ಫಿಟ್ ಇರಬೇಕು. ಏನಾದರೂ ಪ್ರಾಬ್ಲಮ್ ಇದೆ, ಏನಾದರೂ ಯೋಚನೆಗಳಿದೆ, ಬ್ಯಾಕ್ ಟು ಬ್ಯಾಕ್ ಏನಾದರೂ ತೊಂದರೆ ಆಗ್ತಾಯಿದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಹೆಂಗಾದ್ರೂ ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲ ಸದ್ಯಕ್ಕೇನು ಸೊಲ್ಯೂಷನ್ ಇಲ್ಲ ಅಂದರೆ ಅದನ್ನು ತಲೆಯಿಂದ ತೆಗ್ದಾಕಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಆ ಥಿಂಕಿಂಗ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ಆಮೇಲೆ ಥಿಂಕ್ ಮಾಡಿ, ಆಮೇಲೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಣ ಅಂದ್ಕೊಂಡು ತಲೆನ ಆದಷ್ಟು ಖಾಲಿಯಾಗಿ ಇಟ್ಕೊಂಡಿರಬೇಕು. ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಯೋಚನೆಗಳು ಬರ್ತಾಯಿದ್ರೆ ನಮಗೆ ಯಾವ ಕೆಲಸನೂ ಮಾಡಬೇಕು ಅಂತ ಅನಿಸಲ್ಲ. ಆಮೇಲೆ ಫಿಸಿಕಲಿ ನಾವು ಫಿಟ್ ಇಲ್ಲ ಅಂದರೆ, ಏನಾದರೂ ಹುಷಾರಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ನಮ್ಗೆ ಕಂಟಿನ್ಯೂಸ್ ಇರಲಿ ಒಂದು ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೇ ಫಿಸಿಕಲಿ ಫಿಟ್ ಇರಬೇಕು ಅಂದರೆ ಹೆಲ್ದಿಯಾಗಿ ಊಟ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ತಿನ್ನೋದ್ರಿಂದನೂ ಲೇಸಿನೆಸ್ ಬರುತ್ತೆ, ಒಬೆಸಿಟಿ ಬರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಒಳ್ಳೆ ಪೌಷ್ಟಿಕಾಂಶಗಳ ಊಟ ಮಾಡೋದ್ರಿಂದ ಆ್ಯಕ್ಟಿವ್ ಆಗಿರ್ತೀವಿ, ಎನರ್ಜಿ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಕೆಲಸ ಆರಾಮಾಗಿ ಮಾಡ್ಕೋಬೋದು. ಸೆಕೆಂಡ್ ಟಿಪ್ ಬಂದು, ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಎಂಜಾಯ್ ಮಾಡಿಕೊಂಡು ಮಾಡಬೇಕು. ಈಗ ಏನೋ ಒಂದು ಕೆಲಸ ನಮ್ಗೆ ಇಷ್ಟವಾಗಿದ್ದು ಮಾಡ್ತೀವಿ ಅಂದರೆ ನಮಗೇನಕ್ಕೆ ಸುಸ್ತಾಗುತ್ತೆ. ಈಗ ಏನೋ ಒಂದು ಹಾಬಿ ಇರುತ್ತೆ, ನಿಮಗೆ ಟೈಲರಿಂಗ್ ಇಷ್ಟ ಅಥವಾ ಎಂಬ್ರಾಯ್ಡ್ರಿ ಮಾಡೋದು ಇಷ್ಟ, ಪೇಂಟಿಂಗ್ ಇಷ್ಟ. ಈಗ ನನಗೆ ಟೀಚಿಂಗ್ ಅಂದರೆ ಇಷ್ಟ ಅಂದರೆ ನನಗೆ ಎಷ್ಟು 6-7 ಪೀರಿಯಡ್ಸ್ ಆದ್ರೂ ನನಗೆ ಪ್ಯಾಷನ್ ಇದೆ, ಮಕ್ಕಳು ಕಂಡ್ರೆ ಇಷ್ಟ, ನನಗೆ ಓದಿಸ್ಬೇಕು ಅಂತ ಪ್ಯಾಷನ್ ಇದೆ ಅಂದರೆ ನನಗೆ ಸುಸ್ತಾಗಲ್ಲ. ಸುಸ್ತಾದರೂ ಕೂಡ ನಾವು ಇಗ್ನೋರ್ ಮಾಡಿಬಿಡ್ತೀವಿ, ಯಾಕೆಂದರೆ ನಾವು ನಮ್ಮ ವರ್ಕ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಅದೇ ಥರನೇ ಯಾವ ವರ್ಕ್ನಾದ್ರೂ ನಾವು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನಮಗದೇನೋ ಬರ್ಡನ್ನು, ನಾವೇನೋ ಅದನ್ನು ದೊಡ್ಡದಾಗಿ ಮಾಡ್ತಾಯಿದ್ದೀವಿ ಅಂತ ನಮಗನ್ಸಲ್ಲ. ನೀವು ಏನೇ ಒಂದು ಪಾತ್ರೆ ತೊಳಿತೀರಾ, ಕಸ ಗುಡಿಸ್ತೀರಾ, ನೆಲ ಒರೆಸ್ತೀರಾ, ಅದನ್ನೇ ಇಷ್ಟಪಟ್ಟು ಮಾಡಿ ಎಂಜಾಯ್ ಮಾಡ್ಕೊಂಡು ಮಾಡಬೇಕಾಗತ್ತೆ, ಆಯಿತಾ? ಆಗ ನಿಮಗೆ ಅದನ್ನು ಬರ್ಡನ್ ಅನಿಸಲ್ಲ. ಎಂಜಾಯ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಾಡಿದ್ರೂ ಕೂಡ ಆರಾಮಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಥರ್ಡು, ಯಾವಾಗಲೂ ಪ್ಲ್ಯಾನ್ ಮಾಡ್ಕೋಬೇಕು. ಯಾವ ಕೆಲಸ ಆದಮೇಲೆ ಯಾವುದು, ಯಾವ ಕೆಲಸ ಆದಮೇಲೆ ಯಾವುದು ಅಂತ. ನಾವೀಗ ಫಾರ್ ಎಕ್ಸಾಂಪಲು ತುಂಬ ಬಟ್ಟೆ ಒಗೆದು ಬಂದು ಅಡುಗೆ ಮಾಡ್ತೀವಿ ಅಂದರೆ ಎಷ್ಟು ಸುಸ್ತಾಗುತ್ತೆ ಹೇಳಿ. ಅದೇ ರೀತಿ ನಾವು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಿದ್ರೆ ನನಗೆ ಸ್ವಲ್ಪ ಸುಸ್ತು ಕಡಿಮೆ ಅಂತ. ಈಗ ತುಂಬ ಎರಡು ಬರ್ಡನ್ ಇರುವಂಥ ಕೆಲಸ ಒಟ್ಟಿಗೆ ಮಾಡ್ತೀವಿ ಅಂದರೆ, ತುಂಬ ಅಡುಗೆ ಮಾಡೋವಂಥದ್ದು, ಚಪಾತಿ ಎಲ್ಲ ಲಟ್ಟಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ, ಈ ಕಡೆ ಇನ್ನೊಂದು ಕೆಲಸ ಬಟ್ಟೆ ಎಲ್ಲ ಒಗಿಬೇಕು, ಫುಲ್ ನೀಟ್ ಮಾಡಿಬಿಡ್ಬೇಕು ಅಂದರೆ ಎರಡು ಫುಲ್ ಸ್ಟ್ರೇನ್ ಆಗುವಂಥ ಕೆಲಸಗಳನ್ನ ಒಟ್ಟಿಗೆ ನಾವು ಪ್ಲ್ಯಾನ್ ಮಾಡ್ಕೋಬಾರ್ದು. ಲೈಟಾಗಿ ಫಾರ್ ಎಕ್ಸಾಂಪಲ್ ಅಡುಗೆ ಮನೆಯಲ್ಲೇ ತುಂಬ ಸ್ಟ್ರೇನಾಗಿ ಕೆಲಸ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಏನು, ಸ್ವಲ್ಪ ಕಸ ಗುಡಿಸೋದು, ಲೈಟಾಗಿ ನೆಲ ಒರೆಸೋದು, ಅಥವಾ ಕುತ್ಕೊಂಡು ಬಟ್ಟೆ ಮಡ್ಚುವಂಥದ್ದು. ಈ ರೀತಿ ನಮಗೆ ಬಾಡಿಗೂ ರೆಸ್ಟ್ ಸಿಗುತ್ತೆ, ಜೊತೆಗೆ ಕೆಲಸನೂ ಬ್ಯಾಲೆನ್ಸ್ ಆಗುತ್ತೆ. ಒಂದು ನಾವು ಸ್ಟ್ರೇನ್ ಇರುವಂಥ ಕೆಲಸ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬಾಡಿಗೆ ರೆಸ್ಟ್ ಕೊಡುವಂಥ ಕೆಲಸ ಮಾಡ್ಕೋಬೇಕು. ಸೊ ಆ ರೀತಿ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅಂದರೆ ಆರ್ಡರ್ ಆಫ್ ವರ್ಕ್ ಹೆಂಗಿರಬೇಕು, ಯಾವ ಕೆಲಸ ಆದಮೇಲೆ ಯಾವ ಕೆಲಸ. ನನಗೆ ಫುಲ್ ಸ್ಟ್ರೇನ್ ಆಗಿದೆ ಅಂದರೆ ನೆಕ್ಸ್ಟ್ ವರ್ಕ್ನ ಸ್ಟ್ರೇನ್ಫುಲ್ ವರ್ಕ್ನ ತೊಗೊಳಕ್ಕೆ ಹೋಗಬಾರ್ದು. ಬಾಡಿ ಸುಸ್ತಾಗುತ್ತೆ, ನಾವು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗಲ್ಲ. ಸೊ ಥರ್ಡ್ ಬಂದು ಪ್ಲ್ಯಾನ್ ಅಂದರೆ ಯಾವ ಆರ್ಡ್ರಲ್ಲಿ ಕೆಲಸ ಮಾಡ್ತೀವಿ ಅಂತ. ನೆಕ್ಸ್ಟ್ ಅಂತೂ ಸೂಪರ್ ಟಿಪ್ ಅಂತಲೇ ಹೇಳ್ಬೋದು. ನಮಗೆ ಮನೇಲಿ ಎಷ್ಟೊಂದು ಕೆಲಸಗಳಿರ್ತವೆ, ಅದರಲ್ಲಿ ಎಲ್ಲ ಕೆಲಸನೂ ನಾವು ಎಂಜಾಯ್ ಮಾಡ್ಕೊಂಡು ಮಾಡಬೇಕು, ಇಷ್ಟಪಟ್ಕೊಂಡು ಮಾಡಬೇಕು ಅಂದರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಬಟ್ಟೆ ಮಡ್ಚೋದು ಅಂದರೆ ಆಗಲ್ಲ. ಎಷ್ಟೋ ಜನಕ್ಕೆ ಆ ಥರ ಅನಿಸಿರುತ್ತೆ. ಕೆಲವ್ರಿಗೆ ಪಾತ್ರೆ ತೊಳೆಯೋದು ಇಷ್ಟ ಇರಲ್ಲ, ನನಗೆ ಪಾತ್ರೆ ತೊಳೆಯೋದು ಅಂದರೆ ತುಂಬಾ ಇಷ್ಟ. ಸೊ ಆ ರೀತಿ
ನಾನ್ ಇಂಟ್ರೆಸ್ಟಿಂಗ್ ವರ್ಕ್ ಏನಾದ್ರು ಇದೆ, ನನಗೆ ಇಷ್ಟನೇ ಇಲ್ಲ, ಮನಸ್ಸಿಲ್ಲ, ಆ ಕೆಲಸ ಮಾಡೋಕ್ಕೆ ಬೋರು ಅಂದಾಗ ನಮಗೆ ಏನು ಇಷ್ಟನೋ ಆ ಕೆಲಸದ ಜೊತೆ ಈ ಕೆಲಸ ಮಾಡ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್ಲು ನಾನು ಹೇಳೋದು, ಈಗ ಬಟ್ಟೆ ಮಡ್ಚೋದು ನನಗೆ ಇಷ್ಟ ಇಲ್ಲ ಅಂದರೆ ನಾನು ಟಿ ವಿ ನೋಡ್ಕೊತಾನೋ ಅಥವಾ ಒಂದು ಮ್ಯೂಸಿಕ್ ಹಾಕ್ಕೊತಾನೋ ಬಟ್ಟೆ ಮಡ್ಚೋವಂಥದ್ದು, ನೆಲ ಒರೆಸ್ಬೇಕಾದ್ರೆ, ಕಸ ಗುಡಿಸ್ಬೇಕಾದ್ರೆ, ಅಡುಗೆ ಮಾಡ್ಬೇಕಾದ್ರೆ. ನಾನು ಇವತ್ತಿಗೂ ಅಷ್ಟೇ ಅಡುಗೆ ಮಾಡ್ಬೇಕಾದ್ರೆ ನಾನು ಅಡುಗೆ ಮನೆಗೆ ಹೋಗಿದ್ದೀನಿ ಅಂದಿದ ತಕ್ಷಣ ಹಾಡುಗಳನ್ನ ಹಾಕ್ಕೋತೀನಿ. ನನಗೆ ಹಾಡುಗಳಿಲ್ಲ ಅಂದರೆ ಕೆಲಸ ಮಾಡೋಕ್ಕೇ ಆಗಲ್ಲ ಆಯಿತಾ. ಒಂಥರ ಅಭ್ಯಾಸ ಆಗೋಗಿದೆ ಗೊತ್ತಾ. ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಬರ್ತಾ ಇರಬೇಕು. ಬೆಳಗ್ಗೆ ಹೊತ್ತು ಸುಪ್ರಭಾತ MS ಸುಬ್ಬಲಕ್ಷ್ಮಿದು, ಆಮೇಲೆ ಗಣೇಶ ದೇವ್ರದ್ದು, ಆಮೇಲೆ ಇಂಥದ್ದೆಲ್ಲ ಹಾಡುಗಳು ಕೇಳ್ತಾ ಇರ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಹೊತ್ತು 7 ಗಂಟೆ ಹಂಗೆ ಹಿಂಗೆ ಅಂದರೆ ಫಿಲಮ್ ಸಾಂಗ್ಸು, ಮೋಟಿವೇಶ್ನಲ್ ವೀಡಿಯೋಸು, ಈ ರೀತಿ ನಾನು ಅದನ್ನು ಕೇಳಿಸ್ಕೊತಾನೆ ಈಗ ಅಡುಗೆನೂ ಮಾಡ್ತಾಯಿರ್ತೀನಿ. ಈಗ ನನಗೆ ಇಲ್ಲಿ ಸ್ಟ್ರೇನ್ ಆಗ್ತಾಯಿದೆ ಅಂತ ಅನಿಸೋದೇ ಇಲ್ಲ. ಸೊ ನಾನ್ ಇಂಟ್ರೆಸ್ಟಿಂಗ್, ನನಗೆ ಇಷ್ಟನೇ ಇಲ್ಲ ಅನ್ನೋ ಕೆಲಸನ ನನಗೆ ಯಾವ್ದು ಇಷ್ಟ ಅದ್ರ ಜೊತೆ ಕಂಬೈನ್ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕಾಗತ್ತೆ. ಆಗ ನಮ್ಗೆ ಏನಕ್ಕೆ ಸ್ಟ್ರೇನ್ ಆಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇಂಟ್ರೆಸ್ಟಿಂಗ್ ಮೇಲೆ ಹೋಗುತ್ತೆ. ಈಗ ಬಟ್ಟೆ ಮಡ್ಚಬೇಕಾದ್ರೆ ಸುಮ್ಮನೆ ಹಂಗೆ ನೋಡ್ತಾ ಇದ್ದರೆ ಸಾಕು. ಇಲ್ಲಿ TV ಸೀರಿಯಲ್ ನೋಡಿಕೊಂಡು ಅಥವಾ ಫಿಲಮ್ ನೋಡಿಕೊಂಡು ಪಟ ಅಂತ ಮಡ್ಚಿಬಿಡ್ಬೋದು. ಎಷ್ಟೋ ಜನ ಮೊನ್ನೆ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ನಿಮ್ಮ ವೀಡಿಯೋಸ್ ಕೇಳ್ಕೊತಾನೆ, ಏಕೆಂದರೆ ನಂದು ಜಸ್ಟ್ ಕೇಳ್ಕೊತಾನೆ ಎಷ್ಟೊಂದು ಕೆಲಸ ಮುಗಿಸ್ಕೊಂಬಿಡ್ಬೋದು. ಕುತ್ಕೊಂಡು ನೋಡ್ತಾನೇ ಇರಬೇಕು ಅಂತ ಏನಿಲ್ಲ. ಕೇಳಿಸ್ಕೊತಾ ಇದ್ದರೂ ಕೂಡ ನಿಮಗೇನು ಅಲ್ಲಿ ಕಂಟೆಂಟ್ ಕೇಳ್ತಾ ಇದ್ದರೂ ಕೂಡ ನಿಮ್ಗೆ ಎಷ್ಟೋ ಯೂಸ್ ಆಗುತ್ತೆ. ಸೊ ನಿಮ್ಮ ವೀಡಿಯೋ ನೋಡ್ಕೊಳ್ತಾನೆ ನಾನು ಬಟ್ಟೆ ಮಡ್ಚಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಂತ ಕಮೆಂಟ್ ಮಾಡಿದರು. ಈ ರೀತಿ ನಿಮ್ಗೇನು ಒಂದು ಇಂಟ್ರೆಸ್ಟಿಂಗ್ ಇದೆಯೋ ಅದ್ರ ಜೊತೆಗೆ ಒಂದು ನಾನ್ ಇಂಟ್ರೆಸ್ಟಿಂಗ್ ಕೆಲಸ ಮಾಡಿಕೊಂಡ್ರೆ ಏನೂ ಸುಸ್ತು ಅಂತ ಆಗಲ್ಲ. ಆರಾಮಾಗಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಕೋಬೋದು. ನೆಕ್ಸ್ಟು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ಕೋಬೇಕು ಸುಸ್ತಿಲ್ದಂಗೆ ಅಂದರೆ ಯಾವ ಟೈಮ್ಗೆ ಯಾವ ಕೆಲಸ ಮಾಡಬೇಕು ಅಂತ ನಾವು ಟೈಮ್ ಅಲಾಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಇದೇ ಟೈಮ್ಗೆ ನಾನು ಇದನ್ನು ಮಾಡ್ತೀನಿ ಅಂದಾಗ ನಮಗೆ ಬೋರ್ ಆಗಲ್ಲ, ಸುಸ್ತಾಗಲ್ಲ. ಈಗ ನಾವು 1 ಅವರ್ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಬಿಟ್ರೆ 15 ನಿಮಿಷ ನಾನು ಈ ಕೆಲಸ ಮಾಡ್ತೀನಿ, 5 ನಿಮಿಷ ಬ್ರೇಕ್ ತೊಗೋತೀನಿ. ಕರೆಕ್ಟಾಗಿ ಟೈಮ್ನ ಅಲಾಟ್ ಮಾಡಿಬಿಟ್ರೆ ನಮಗೆ ಸುಸ್ತು ಅನ್ನೋದು ಏನಕ್ಕಾಗುತ್ತೆ ಹೇಳಿ. ಏಕೆಂದರೆ ನಾವು ಮಧ್ಯದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಟೈಮ್ ಇದಕ್ಕಿದು ಈ ಟೈಮಲ್ಲಿ ನಾವು ಇದು ಮಾಡಬೇಕು ಅಂತ. ಸೊ ಟೈಮ್ ಅಲಾಟ್ಮೆಂಟ್ ಮಾಡೋದ್ರಿಂದನೂ ಬ್ಯಾಕ್ ಟು ಬ್ಯಾಕ್ ನಾವು ಆರಾಮಾಗಿ ಕೆಲಸ ಮಾಡ್ಕೋಬೋದು. ಯಾಕೆಂದರೆ ನಾವು ಫಿಕ್ಸ್ ಮಾಡಿರ್ತೀವಿ ಆ ಟೈಮು. ಸೊ ನಮ್ಗೆ ಮೆಂಟಲಿ ನಾವು ಫಿಕ್ಸ್ ಆಗಿರ್ತೀವಿ, ಇಲ್ಲಪ್ಪ ಮಾಡಲೇಬೇಕು, ಈ ಕೆಲಸ ಮಾಡಿಬಿಟ್ರೆ ನೀಟಾಗಿ ಹೋಗುತ್ತೆ, ಬ್ಯಾಕ್ ಟು ಬ್ಯಾಕ್ ಮಾಡ್ಕೋಬೋದು ಅನ್ನೋಂಗೆ ಇರುತ್ತೆ. 6th ಪಾಯಿಂಟ್ ಬಂದು, ಯಾವಾಗಲೇ ನಾವು ಕಂಟಿನ್ಯೂಸ್ ಆಗಿ ಒಂದು 12 ಕೆಲಸ ಮಾಡ್ತೀವಿ ಅಂದರೆ ಬ್ರೇಕ್ ಅನ್ನೋದು ಇರಲೇಬೇಕು. ಪ್ರತಿಯೊಂದು ಕೆಲಸಕ್ಕಂತೂ 5 ಮಿನಿಟ್ಸ್ ಬ್ರೇಕು, ತುಂಬ ಸ್ಟ್ರೇನ್ ಆದರೆ 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೇಬೇಕು. ನಾವು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಲೇಬೇಕು ಅಂದರೆ ಬ್ರೇಕ್ ಅನ್ನೋದು ತುಂಬಾ ಇಂಪಾರ್ಟೆಂಟು. 12 ಕೆಲಸ ಮುಗಿಬೇಕು ಅಂದರೆ ಒಂದು 2 ಕೆಲಸ, ಚಿಕ್ಕ ಕೆಲಸ ಆದರೆ 2 ಕೆಲಸ ಆದಮೇಲೆ ಒಂದು ಬ್ರೇಕು, ದೊಡ್ಡ ಕೆಲಸದಾದರೆ ಒಂದು ಕೆಲಸ ಆಗಿದ ತಕ್ಷಣ ಬ್ರೇಕ್ ತೊಗೊಳ್ಳೋದ್ರಿಂದ ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ. ನಿಮ್ಗೆ ಅನಿಸ್ಬೋದು 5 ಮಿನಿಟ್ಸ್ ವೇಸ್ಟ್ ಆಗುತ್ತೆ ಅಂತ, ಬಟ್ 10 ಮಿನಿಟ್ಸ್ ಫಾಸ್ಟಾಗಿ ನಾವು ಕೆಲಸ ಮಾಡ್ತೀವಿ. ನಾವು ನೆಕ್ಸ್ಟ್ ವರ್ಕು 20 ನಿಮಿಷ ಆಗೋದನ್ನು ಕೆಲಸನ 15 ನಿಮಿಷಕ್ಕೆ ಮಾಡಿ ಮುಗಿಸ್ಕೊಂಬಿಡ್ತೀವಿ. ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಬ್ರೇಕ್ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮದು ಎಷ್ಟೇ ಆದರೂ ಫೈನಲಿ ನಮ್ಮದು ಇದು ಬಾಡಿ ಆಯಿತಾ, ಮಿಷಿನ್ ಅಲ್ಲ. ಏನೋ ಕಂಟಿನ್ಯೂಸ್ ಆಗಿ ಆರ್ಡ್ರ್ ಕೊಟ್ಟಿದ ತಕ್ಷಣ ಕಂಪ್ಯೂಟ್ರು ಅದು ಇದು ಮಾಡುತ್ತಲ್ಲ ರೋಬೋಗಳು, ಆ ಥರ ಅಲ್ಲ. ನಮ್ಮ ಬಾಡಿಗೆ ರೆಸ್ಟ್ ಬೇಕು. ಸೊ ಯಾವಾಗಲೂ ಅಷ್ಟೇ ಬ್ರೇಕ್ ಅನ್ನೋದು ಇಂಪಾರ್ಟೆಂಟು. ಆ ಬ್ರೇಕ್ ತೊಗೊಂಡಾಗ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಎದ್ದು ಕೆಲಸ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೋಬೋದು, ಸುಸ್ತನ್ನೋದು ಕಡಿಮೆ ಆಗುತ್ತೆ. 7th ಬಂದು ಸೆಲ್ಫ್ ಅವಾರ್ಡ್ ಅನ್ಬೋದು. ಅಥವಾ ನಿಮಗೇನೋ ಒಂದು ಇಷ್ಟ ಇಲ್ಲದಿರೋ ಕೆಲಸ ಮಾಡಿದ್ರೆ ನಿಮಗೆ ಇಷ್ಟ ಆಗಿರೋವಂಥ ಒಂದು ಅವಾರ್ಡ್ ನಿಮಗೆ ನೀವೇ ಕೊಟ್ಕೊಬೋದು. ಈಗ ಇನ್ ಕೇಸ್ ನಿಮಗೇನೋ ಒಂದು 1 ಅವರ್ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟಿದ್ದೀರಿ, ನಿಮ್ಮನ್ನು ನಾನೇ ಕೆಲವು ಸತಿ ಹೆಂಗೆ ಮಾಡ್ಕೋತೀನಿ ಗೊತ್ತಾ, 1 ಅವರ್ ನಾನು ಕಂಟಿನ್ಯೂಸ್ ಈ ರೂಮ್ ಕ್ಲೀನ್ ಮಾಡಿಬಿಡ್ಬೇಕು ಅಂತ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಬಿಡ್ತೀನಿ. 1 ಅವರ್ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಒಂದು 15 ನಿಮಿಷದ್ದು ಶಾರ್ಟ್ ಮೂವಿನೋ ನನಗೆ ನಾನು ಅವಾರ್ಡ್ ಕೊಟ್ಕೊಳ್ಳೋ ಅಂಥದ್ದು. ಸೊ ನಿಮ್ಗೇನು ಇಷ್ಟ, ನಿಮಗೆ ಏನು ನಿಮಗೆ ನೀವು ಕೊಟ್ಕೊಳ್ಳೋದ್ರಿಂದ ನಿಮ್ಗೆ ಖುಷಿ ಆಗುತ್ತೆ ಅಂತ ನೀವೇ ಸೆಲ್ಫ್ ಅವಾರ್ಡ್ನ ಕೊಟ್ಕೊಂಬಿಡ್ಬೇಕು. ನೆಕ್ಸ್ಟ್ 8th ಬಂದು ವರ್ಕಿಂಗ್ ಟುಗೆದರ್. ನಿಮ್ಗೆ ಎಷ್ಟು ಸತಿ ನೀವು ಯೋಚನೆ ಮಾಡಿ, ಎಲ್ಲರೂ ನಮಗೆ ಬೇಕಾಗಿರೋರು
ನಮ್ಮ ಮೆಂಟಾಲಿಟಿಗೆ ಮ್ಯಾಚ್ ಆಗೋ ಜೊತೆಯಲ್ಲಿ ಇದ್ಬಿಟ್ರೆ, ನಮ್ಮ ಅಕ್ಕನೋ, ತಂಗಿನೋ, ನಮ್ಮ ರಿಲೇಟಿವ್ಸೋ, ಫ್ರೆಂಡ್ಸೋ ಅವ್ರ ಜೊತೆ ಎಲ್ಲ ಜೊತೆ ಕೂಡಿ ನಾವು ವರ್ಕ್ ಮಾಡಿದ್ರೆ ಕೆಲವು ಸತಿ ವರ್ಕ್ ಮಾಡ್ದಂಗೆ ಅನಿಸಲ್ಲ. ಈಗ ನಾವು ವರ್ಷಕ್ಕೊಂದು ಸತಿ ಅಥವಾ 2 ಸತಿ ಹಳ್ಳಿಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಎಲ್ಲರೂ ಸೇರಿರ್ತೀವಿ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಫ್ಯಾಮಿಲಿ, ನಮ್ಮ ಹಸ್ಬೆಂಡ್ ಅಣ್ಣನ ಫ್ಯಾಮಿಲಿ ಮತ್ತು ಇಬ್ಬರು ಅಕ್ಕಂದ್ರ ಫ್ಯಾಮಿಲಿ ಎಲ್ಲರೂ ಸೇರಿರ್ತೀವಿ. ಎಲ್ಲ ಮಾತಾಡಿಕೊಂಡು ಎಷ್ಟು ಚಪಾತಿ ಲಟ್ಸಿರ್ತೀವಿ, ಸುಟ್ಟಿರ್ತೀವಿ, ವಡೆಗಳು ಮಾಡಿರ್ತೀವಿ, ಏನೇನೋ ರೆಸಿಪೀಸ್ ಮಾಡಿರ್ತೀವಿ, ಚಾಪಿಂಗ್ ಎಲ್ಲ ಮಾಡಿರ್ತೀವಿ, ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ. ಎಷ್ಟು ಒಂದು 20-25 ಜನ ಸೇರಿರ್ತೀವಿ ನಾವಲ್ಲಿ. ಹೆಂಗೆ ಕೆಲಸ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಲ್ಲ ಕೆಲಸ ಪಟ ಪಟ ಅಂತ ಆಗ್ತಿರುತ್ತೆ. ಕೆಲಸ ಮಾಡ್ದಂಗೆ ಅನಿಸಿರಲ್ಲ. ಆಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿರ್ತೀವಿ. ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಆ ರೀತಿ ಯಾವಾಗಲೂ ಏನಾದರೂ ಚಾನ್ಸಸ್ ಇದೆ ಅಂದರೆ ನಿಮ್ಮ ಮಕ್ಕಳಿಗೆ ಇನ್ವಾಲ್ವ್ ಮಾಡ್ಕೊಳ್ಳೋಂಥದ್ದು, ಅಥವಾ ನೀವು ನಿಮ್ಮ ಹಸ್ಬೆಂಡ್ ಒಟ್ಟಿಗೆ ಮಾಡ್ಕೊಳ್ಳೋಂಥದ್ದು. ಮನೆಯಲ್ಲೂ ಅಷ್ಟೇ ನಾನು ಕೆಲವು ಸತಿ ಹೆಲ್ಪ್ ತೊಗೊಳ್ತಾ ಇರ್ತೀನಿ. ಈಗ ನೋಡಿ, ನಾನು ಸ್ನಾನಕ್ಕೆ ಹೋಗಬೇಕಿತ್ತು, ಫುಲ್ಲು ಟೈಮ್ ಆಗೋಗಿತ್ತು. ಅದಕ್ಕೆ ನಾವು ಹಸ್ಬೆಂಡ್ದು ಹೆಲ್ಪ್ ತೊಗೊಂಡೆ. ಸ್ವಲ್ಪ ಅದು ಕಡಲೆ ಬೀಜ ಸ್ವಲ್ಪ ಹುರ್ಕೊಡಿ ಅಂತ ಒಂದು 2 ನಿಮಿಷ ಪಾಪ ಹೆಲ್ಪ್ ಮಾಡಿಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ತುಂಬ ಕಡಿಮೆ ನಾನು ಹೆಲ್ಪ್ ತೊಗೊಳ್ಳೋಂಥದ್ದು ಕಿಚನಲ್ಲಿ. ಯಾಕೆಂದರೆ ಅವ್ರಿಗೆ ಹೊರಗಡೆನೇ ಸ್ಟ್ರೇನ್ ಆಗ್ತಿರುತ್ತೆ. ಬಟ್ ಈಗ ಟೈಮ್ ಆಗೋಗಿತ್ತಲ್ಲ, ನಾನು ಸ್ನಾನಕ್ಕೆ ಹೋಗಲೇಬೇಕಿತ್ತು ಅಂತ ಸ್ನಾನಕ್ಕೆ ಹೋಗೋಣ ಅಂತ ಸ್ನಾನಕ್ಕೆ ಹೋಗಿ ಅವ್ರಿಗೊಂದು 2 ನಿಮಿಷ ಹಂಗೆ ಕಡಲೆ ಬೀಜ ಎಲ್ಲ ಹುರ್ಕೊಡಿ ಅಂತ ಹೇಳಿದ್ದೆ. ಜೊತೆಗೆ ಹಾಗೇನೆ ಮಗಳಿಗೆ ಓದಿಸ್ತಾ ಇದ್ದೀನಿ ನಾನು. ಯಾಕೆಂದರೆ ಟೆಸ್ಟ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಅದು ಇದು ಎಲ್ಲ ರಿವಿಷನ್ ಕೇಳ್ತಾ ಇದ್ದರೆ ರಾತ್ರಿನೂ ಓದಿಸ್ತಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ರಿವೈಸ್ ಮಾಡಿಕೊಂಡ್ರೆ ಮಾಡಿಸ್ತಾ ಇರಬೇಕು ಅವ್ರಿಗೆ. ಆಗ ಟೆಸ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವಳು ಏನೇನೋ ಜೋಕ್ ಮಾಡ್ತಾಯಿದ್ಲು, ಒಂದು ಆನ್ಸರ್ ಹೇಳೋಕ್ಕೆ ಅಷ್ಟು ಸತಾಯಿಸ್ತಾ ಇದ್ಲು, ನಗಿಸ್ತಾ ಇದ್ಲು. ಹೆಂಗೆ ಜೋಕ್ ಮಾಡ್ತಿರ್ತಾಳೆ, ಅದಕ್ಕೆ ಹಂಗೆ ನಗ್ತಾಯಿದ್ದೀನಿ ನಾನು, ಹಂಗೆ ಮಾತಾಡ್ಕೊತ. ಆಮೇಲೆ ಯಾವಾಗಲೂ ಅಷ್ಟೇ, ನಾನು ತುಂಬ ಲಟ್ಟಿಸ್ಬೇಕು, ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಬೇಕು ಅಂದರೆ ಸ್ಲ್ಯಾಬ್ನ ಯೂಸ್ ಮಾಡ್ತೀನಿ. ನೀಟಾಗಿ ಸ್ಲ್ಯಾಬ್ನ ಒರೆಸ್ಕೊಂಡಿರ್ತೀನಿ. ಆಮೇಲೆ ಅದನ್ನು ಚಪಾತಿ ಲಟ್ಸೋಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 9th ಪಾಯಿಂಟ್ ಬಂದು, ನಿಮಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೋಬೇಕು, ಸ್ಟ್ರೇನ್ ಇಲ್ದಂಗೆ ಮಾಡ್ಕೋಬೇಕು ಅಂದರೆ ನಿಮ್ಗೆ ಏನು ಇಷ್ಟನೋ ಅದು ಮಾಡಬೇಕು. ಈಗ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನನಗಿವತ್ತು ತುಂಬ ಸ್ಟ್ರೇನ್ ಆಗಿದೆ, ನಾನು ಚಪಾತಿ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ, ನಾನು ಚಪಾತಿನೇ ಮಾಡಬೇಕು ಅಂತ ಹರಡ್ಕೊಂಬಿಟ್ರೆ ನನಗೆ ಅದನ್ನು ಸ್ಟ್ರೇನ್ ಥರ ಅನಿಸ್ತಾ ಇರುತ್ತೆ. ನನಗೇನು ಇಷ್ಟನೋ ಅದು ಮಾಡಿಬಿಟ್ರೆ ಅದು ನಮ್ಮ ಕೈಲಿರುತ್ತೆ. ಮೆಜಾರಿಟಿ ನಾವು ಏನು ತಿಂಡಿ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಅದೆಲ್ಲ ನಮ್ಮ ಕೈಲಿರುತ್ತೆ. ನಾವು ಡಿಸೈಡ್ ಮಾಡಬೇಕು ನನಗೇನು ಮಾಡೋಕ್ಕೆ ಇಷ್ಟ ಇವತ್ತು. ಅಂದರೆ ನೀವು ಇಷ್ಟಪಟ್ಟು ಮಾಡಿದ್ರೆ ಒಂದು ಚಿತ್ರಾನ್ನನೂ ಎಷ್ಟು ಚೆನ್ನಾಗಿರುತ್ತೆ. ಯಾರೋ ಏನೋ ಫೋರ್ಸ್ಫುಲ್ಲಿ ಮಾಡಿ ಅಂದಾಗ, ಅಂದರೆ ನಮಗೆ ಬೇಕಾಗಿರೋರು ಅವ್ರಿಗೋಸ್ಕರ ಖುಷಿಯಿಂದ ಮಾಡಿದ್ರೆ ಅದೂ ಚೆನ್ನಾಗಾಗುತ್ತೆ, ಆಯಿತಾ. ಯಾವಾಗಲೂ ಅಷ್ಟೇ ಮೆಜಾರಿಟಿ ನಮ್ಮ ಕೈಲಿರೋದ್ರಿಂದ ನನಗೇನಿಷ್ಟ ಇವತ್ತು ಮಾಡೋದು ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಆ ರೆಸಿಪಿ ಆಗಿರ್ಬೋದು, ಆ ಕೆಲಸ ಆಗಿರ್ಬೋದು, ನನಗೆ ಈ ರೂಮ್ ಕ್ಲೀನ್ ಮಾಡೋದು ಇಷ್ಟ ಅಂತ ನಾವೇ ಅಂದ್ಕೊಂಡು, ಅಂದರೆ ಇಷ್ಟಪಟ್ಟು ಮಾಡಿಬಿಟ್ರೆ ಅಂತೂ ಅದು ಸ್ಟ್ರೇನ್ ಅಂತ ಅನಿಸಲ್ಲ. ನನಗಿಷ್ಟ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನನಗಿಷ್ಟ, ಅದಕ್ಕೆ ನಾನು ತುಂಬ ಹೊತ್ತು ಮಾಡ್ಬೋದು ಅದನ್ನು. ಇಲ್ಲ ನನಗಿಷ್ಟ ಇಲ್ದಂಗೆ ಏನೋ ಇರಿಟೇಷನ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ 5 ನಿಮಿಷನೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂದರೆ ನಾವು ಆ ಕೆಲಸನ ಇಷ್ಟಪಡಬೇಕಾಗತ್ತೆ. ನೆಕ್ಸ್ಟ್ 10th ಪಾಯಿಂಟು, ಇದು ವರ್ಕ್ ಆಗುತ್ತಾ ನೋಡಿ. ನನಗೆ ಯಾವಾಗಲೂ ಅಷ್ಟೇ, ಈಗ ಫಾರ್ ಎಕ್ಸಾಂಪಲ್ ರೂಮು ತುಂಬ ಗಲೀಜಾಗಿದೆ, ಕಿಚನ್ ತುಂಬ ಗಲೀಜಾಗಿದೆ ಅಂದರೆ ಒಂದು 10 ಸೆಕೆಂಡ್ ಕಣ್ಣನ್ನ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊತೀನಿ. ಕ್ಲೀನಾಗಿರೋ ರೂಮ್ನ ಇಮ್ಯಾಜಿನ್ ಮಾಡ್ಕೊಳ್ತೀನಿ, ಕ್ಲೀನಾಗಿರೋ ಕಿಚನ್ನ ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಇಮ್ಯಾಜಿನ್ ಮಾಡಿದ್ರೇ ಒಂಥರ ಖುಷಿ ಸಿಗುತ್ತೆ. ಅಪ್ಪ ಎಷ್ಟು ಕ್ಲೀನಾಗಿ ಹೋಗಿದೆ ಕಿಚನ್ನು, ರೂಮು, ಅದೇ ಥರ ಮಾಡೋಣ. ಈಗ ರೆಸಿಪೀಸು ಅಷ್ಟೇ, ನೀವು ಕನೆಕ್ಟ್ ಮಾಡ್ಕೋಬೋದು. ಏನಾದ್ರು ರೆಸಿಪೀಸ್ ಮಾಡೋಕ್ಕಿಂತ ಮೊದಲು ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ. ಆ ರೆಸಿಪಿ ಈ ರೀತಿ ಬರಬೇಕು, ಈ ರೀತಿ ಟೇಸ್ಟು, ಈ ರೀತಿ ಟೆಕ್ಸ್ಚರ್ ಬರಬೇಕು ಅಂತ ತಲೆಯಲ್ಲಿ ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಕೆಲವು ಸತಿ ಅದೇ ಥರ ಬರುತ್ತೆ, ಕೆಲವು ಸತಿ ಅದು ಥರ ಬರಲ್ಲ ಅಷ್ಟೇ. ಸೊ ಕೆಲಸಗಳು ಅಷ್ಟೇ, ನಾವು ಫಸ್ಟೇ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಈ ಥರ ಎಲ್ಲ ಮಾಡಿಕೊಂಡ್ರೆ ಕ್ಲೀನ್ ಆದಂಗೆ ತಲೆಯಲ್ಲಿ ಇಮ್ಯಾಜಿನೇಷನ್ ಬಂದರೆ ನಾವು ಅದ್ರ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ವಿ, ಅದರ ಪ್ರಕಾರನೇ. ಸೊ 10th ಪಾಯಿಂಟ್ ಬಂದು ಇಮ್ಯಾಜಿನ್ ಮಾಡಿಕೊಂಡು ಎಲ್ಲ ಕೆಲಸ ಆಗೋಗಿದೆ ಅನ್ನೋ ಲೆವೆಲ್ಗೆ ಇಮ್ಯಾಜಿನ್ ಮಾಡಿಕೊಂಡ್ರೆ ನಾವು ಎಕ್ಸಿಕ್ಯೂಷನ್ ಅನ್ನೋದು ಸ್ಟ್ರೇನ್ ಇಲ್ದಂಗೆ ಆರಾಮಾಗಿ ಮಾಡ್ಕೋಬೋದು. 11th ಪಾಯಿಂಟ್ ನಾನು ಆಲ್ರೆಡಿ ಹೇಳ್ದಂಗೆ, ಯಾವಾಗ್ಲೂ ಸಾಂಗ್ಸ್ನ ಕೇಳ್ಕೊಂಡು ಕೆಲಸ ಮಾಡ್ಕೊಳ್ಳಿ. 12th ಪಾಯಿಂಟ್ ಬಂದು, ಫೋನ್ನ ಯೂಸ್ ಮಾಡ್ಕೋಬೋದು. ಹೇಗೆ ಗೊತ್ತಾ, ನಾವು ನಮಗೆ ಬೇಕಾಗಿರೋರಿಗೆ ಫೋನಲ್ಲಿ ಮಾತಾಡಲೇಬೇಕಾಗತ್ತೆ. ಏಕೆಂದರೆ ನಮಗಿಂತ ದೂರ ಇರ್ತಾರೆ. ಕಮ್ಯುನಿಕೇಷನ್ ಅನ್ನೋದು ಮಾಡಲೇಬೇಕಾಗತ್ತೆ, ಮಾತಾಡಬೇಕಾಗತ್ತೆ, ಕಷ್ಟ ಸುಖ ಕೇಳಬೇಕಾಗತ್ತೆ. ಸೊ ಮಾತಾಡದೆ ಅಂತೂ ಇರೋಕ್ಕಾಗಲ್ಲ, ಫೋನ್ ಮಾಡದೆ ಅಂತೂ ಇರೋಕ್ಕಾಗಲ್ಲ. ಅದಕ್ಕೇ ಯಾವಾಗ ನಾವು ಫೋನಲ್ಲಿ ಮಾತಾಡ್ತಿರ್ತೀವಿ ಆದಷ್ಟು ಬ್ಲೂಟೂತ್ನ ಯೂಸ್ ಮಾಡಿ ಮಾತಾಡ್ತಾ ಇದ್ದರೆ, ಫ್ರೆಂಡ್ಸ್ ಜೊತೆ ಇರ್ಬೋದು, ಪೇರೆಂಟ್ಸ್ ಜೊತೆ ಇರ್ಬೋದು, ರಿಲೇಟಿವ್ಸ್ ಜೊತೆ
ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ. ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ನಾನು ಹಾಗೇನೆ ಏನಾದ್ರು ಕ್ಲೀನಿಂಗ್ ಇದೆ ಅಂದರೆ ಎಸ್ಪೆಷಲಿ ಫೋನ್ ಮಾಡಿಬಿಡ್ತೀನಿ ನನ್ನ ಫ್ರೆಂಡ್ಸ್ಗೆ. ಅಮ್ಮನ ಜೊತೆ ಮಾತಾಡ್ತಾ ಇರ್ತೀನಿ. ಮಾತಾಡ್ಕೊತ ಕೆಲಸನೂ ಆಗಿರುತ್ತೆ. ಅವ್ರಿಗೂ ನಾವು ಟೈಮ್ ಕೊಟ್ಟಂಗೆ ಆಗ್ತಿರುತ್ತೆ. ಸೊ ಹಾಗೆ ಈ ರೀತಿ ಸಾಂಗ್ಸ್ನ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ಕೊತ ಕೂಡ ಕೆಲಸನ ಮಾಡ್ಕೋಬೋದು. 13th ಪಾಯಿಂಟ್ ಬಂದು ಯಾವುದೇ ವರ್ಕ್ನ ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಪಾತ್ರೆ ಜಾಸ್ತಿ ಇದೆ ಅಂದರೆ ಸ್ವಲ್ಪನೇ ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಪಾತ್ರೆ ತೊಳೆಯೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ 15 ಪಾತ್ರೆಗಳು ತೊಳೆದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಸ್ಪ್ಲಿಟ್ ಮಾಡಿಕೊಡ್ಬೇಕು. ಈಗ ಫುಲ್ ರೂಮ್ ಕ್ಲೀನ್ ಮಾಡಬೇಕು, ಒಂದೊಂದು ಸೆಕ್ಷನ್ನೇ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಕ್ಲೀನ್ ಮಾಡಿ. ಸೊ ಯಾವುದೇ ಒಂದು ದೊಡ್ಡ ಟಾಸ್ಕ್ ಇದೆ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದು ಆಗುತ್ತೆ. ಸ್ಟ್ರೈನ್ ಅನ್ನೋದು ಕಡಿಮೆ. ನೋಡಿ, ನನ್ನ ಮಗಳು ಗೊತ್ತಿಲ್ಲ ಏನಾಯಿತು ಅಂತಲೇ ಅವ್ರ ಸ್ಕೂಲಲ್ಲಿ ಏನೋ ಕ್ಲೀನಾಗಿ ಇಟ್ಕೋಬೇಕು ಮನೆ ಅಂತ ಹೇಳಿದಾರೋ ಏನು ಕತೆನೋ ನನಗೆ ಐಡಿಯಾ ಇಲ್ಲ. ಮನೆಗೆ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಎಷ್ಟು ಮನೆ ಕ್ಲೀನ್ ಮಾಡಿದ್ದಾಳೆ ಅಂದರೆ, ಇನ್ಫ್ಯಾಕ್ಟ್ ಹಾಲ್ ತುಂಬ ಗಲೀಜಾಗಿತ್ತು ಗೊತ್ತಾ. ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಅವಳೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ಲು. ಆಮೇಲೆ ಎಲ್ಲ ಫುಲ್ಲು ನಾವು ಬಂದಿದ್ದ ತಕ್ಷಣ ನನಗೆಷ್ಟು ಸ್ಟ್ರೈನು, ಮಕ್ಳಿಗೂ ಸ್ಟ್ರೈನ್ ಆಗಿರುತ್ತೆ ಅಂದರೆ ಹಾಲಲ್ಲೇ ಎಲ್ಲ ಇಟ್ಬಿಟ್ಟಿರ್ತೀವಿ, ಬ್ಯಾಗು, ಲಂಚ್ ಬ್ಯಾಗು ಎಲ್ಲನೂ. ಈ ಚಿಕ್ಕ ಮೇಡಮು ಎಲ್ಲ ಎತ್ತಿಟ್ಟು ಹಾಲೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೀಟ್ ಮಾಡಿ ಆ ಚಾಪೆ ಎಲ್ಲ ತೆಗೆದು ಎಷ್ಟು ನೀಟ್ ಮಾಡಿದ್ದಾಳೆ. ನನಗನ್ನಿಸ್ತು ಅಯ್ಯೋ ಬಿಫೋರ್ ವಿಡಿಯೋ ತೊಗೋಬೇಕಿತ್ತು ಅಂತ ಅನಿಸ್ತು. ಆಮೇಲೆ ಹೋಗಲಿ ಬಿಡು ಅಂತ ನನಗಂತೂ ಫುಲ್ ಖುಷಿಯಾಗೋಯ್ತು ಗೊತ್ತಾ. ಈ ರೀತಿ ರೇರು. ಇವಳು ಚಿಕ್ಕವಳು ಹರಡೋದೇ ಜಾಸ್ತಿ. ದೊಡ್ಡವಳು ಪಾಪ ಇನ್ನೂ ನೀಟ್ ಮಾಡ್ತಾಳೆ, ಚಿಕ್ಕವಳು ಎಲ್ಲ ಗಲೀಜು ಮಾಡೋದೇ ಜಾಸ್ತಿ. ಬಟ್ ಇವತ್ತಂತೂ ತುಂಬ ನೀಟಾಗಿ ಮಾಡಿದ್ಲು. ನೆಕ್ಸ್ಟ್ ರಾತ್ರಿಗೆ ಸಾಂಬಾರು ಮತ್ತು ಮುದ್ದೆ ಎಲ್ಲ ಮಾಡ್ತಾಯಿದ್ದೀನಿ, ಆಯಿತಾ. ಈ ರೀತಿ ಸ್ಪ್ಲಿಟ್ ಮಾಡ್ಕೋಬೋದು. ನೆಕ್ಸ್ಟು 14th ಪಾಯಿಂಟ್, ಯಾವಾಗಲೂ ನಾವೇನಾದ್ರು ಕೆಲಸ ಕಂಟಿನ್ಯೂಸ್ ಆಗಿ ಮಾಡಬೇಕು ಸುಸ್ತಿಲ್ದಂಗೆ ಅಂದರೆ ಓವರ್ಲೋಡ್ ಮಾಡ್ಕೋಬಾರ್ದು. ಈಗ ನಾನು ಹೇಳ್ದಂಗೆ ಯಾವ್ಯಾವ ವರ್ಕ್ನ ಹೆಂಗೆ ಮಾಡ್ಕೋಬೇಕು ಅಂತ ಪ್ಲ್ಯಾನಿಂಗ್ ಇರ್ಬೇಕು. ನಮಗೆ ನೀವು ಫುಲ್ಲು ಬರ್ಡನ್ ಮಾಡಿಕೊಂಡು ಹೆವಿ ಕೆಲಸಗಳನ್ನ ಜಾಸ್ತಿ ಮಾಡ್ಕೊಳ್ಳೋಂಥದ್ದು, ಬಾಡಿಗೆ ತುಂಬ ಸ್ಟ್ರೈನ್ ಕೊಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನೀವು ಎಷ್ಟೊತ್ತು ಸಾಧ್ಯ. ಸೊ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅಂದರೆ ಓವರ್ ಬರ್ಡನ್ ತೊಗೋಬಾರ್ದು. ಅಯ್ಯೋ ಮಾಡಿಬಿಡ್ಬೇಕು ಅಂತ ಪ್ರೆಷರ್ ತೊಗೊಂಡು ಟೆನ್ಷನ್ ಮಾಡಿಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡಿದ್ರೆ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಕಾಮಾಗಿ ಎತ್ಕೊಂಡು ನಿಧಾನಕ್ಕೆ ಟೈಮ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಓವರಾಗಿ ಬರ್ಡನ್ ಮಾಡ್ಕೊಳ್ಳೋದು, ನೀವು ಓವರ್ ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಬಿಡ್ಬೇಕು. ಆಗಲಿ ನಿಧಾನಕ್ಕೆ ಆಗುತ್ತೆ ಅಂತ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ಕೋಬೇಕು. ನೆಕ್ಸ್ಟ್ 15th ಪಾಯಿಂಟ್ ಬಂದು, ನಿಮಗೆ ಕೆಲಸ ಯಾವಾಗ ಸ್ಟ್ರೈನ್ ಅನಿಸಲ್ಲ ಅಂದರೆ ಅದು ನಿಮ್ಮ ಲೈಫಿನ ಒಂದು ಪಾರ್ಟ್ ಆಗಿರಬೇಕು. ಅದು ನಿಮ್ಮ ಲೈಫ್ನ ರೊಟೀನ್ ಆಗಿರಬೇಕು. ಅಂದರೆ ಎದ್ದ ತಕ್ಷಣ ನನಗೆ ಕಸ ಗುಡಿಸಿಲ್ಲ ಅಂದರೆ ಒಂಥರ ಆಗ್ತಿರುತ್ತೆ. ನನಗೆ ಈಗ ಕಸ ಗುಡಿಸೋದು ನನಗೆ ಸ್ಟ್ರೈನ್ ಅಲ್ಲ. ಯಾಕೆಂದರೆ ನನಗೆ ಒಳಗಡೆಯಿಂದನೇ ಬರ್ತಾ ಇರುತ್ತೆ, ನಾನು ಗುಡಿಸ್ಬೇಕು ಅಂತ. ಹೊರಗಡೆ ರಂಗೋಲಿ ಫಸ್ಟ್ ಹಾಕಬೇಕು ಅಂತ ಅನಿಸ್ತಾನೆ ಇರುತ್ತೆ. ಕಿಚನೆಲ್ಲ ಕ್ಲೀನ್ ಮಾಡಬೇಕು, ರಾತ್ರಿ ಮಲ್ಕೊಳ್ಳೋಬೇಕಾದ್ರೆ ಪಾತ್ರೆ ಕಂಪಲ್ಸರಿ ತೊಳಿಬೇಕು, ಬಟ್ಟೆ ಮಡ್ಚಿಬಿಡ್ಬೇಕು, ಆ ಜಾಗದಲ್ಲಿ ಇದ್ಬಿಡ್ಬೇಕು, ಚೇರ್ ಮೇಲೆ ಬಟ್ಟೆ ಇದೆ ಅಂದರೆ ಫಸ್ಟ್ ಮಡ್ಚಿಬಿಡ್ಬೇಕು. ಇದೆಲ್ಲ ಒಂದು ರೊಟೀನ್ ನಾವು ಬಿಲ್ಟ್ ಮಾಡಿಬಿಟ್ರೆ ಅದೇನೋ ಸ್ಟ್ರೈನ್ ಥರ ಅನಿಸೋದೇ ಇಲ್ಲ ನಮಗೆ. ಸೊ ಅದು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗೋಗಿರುತ್ತೆ, ಲೈಫ್ದೇ ಒಂದು ಪಾರ್ಟು. ಸೊ ಆ ರೀತಿ ನಾವು ಸ್ಟ್ರೈನ್ ಇಲ್ದಂಗೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೊಬಿಡ್ಬೋದು. ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಸೆಲ್ಫ್ ಅಪ್ರಿಸಿಯೇಷನು. ಈಗಿನ ಕಾಲದಲ್ಲಿ ಯಾರಿಗಾನ ಹೊಗಳ್ಬೇಕು ಅಂದರೆ ತುಂಬಾ ಅಸಾಧ್ಯದ ಕೆಲಸ ಅಂತಲೇ ಹೇಳ್ಬೋದು. ನಮ್ಮ ಕೆಲಸ ಬೇರೆಯವ್ರಿಗೆ ಇಷ್ಟ ಆಗಿದ್ರೂ ಕೂಡ, ಎಷ್ಟೋ ಕಷ್ಟಪಡ್ತಿದ್ದಾಳೆ ಪಾಪ ಅನಿಸ್ತಿದ್ರು ಕೂಡ ಅಯ್ಯೋ ಅನ್ನಲ್ಲ, ಅಪ್ರಿಸಿಯೇಷನ್ ಮಾಡಲ್ಲ. ನಮಗೆ ನಮ್ಮ ಬಗ್ಗೆನೇ ಪ್ರೌಡ್ ಫೀಲ್ ಇರಬೇಕು. ಸರಿನಪ್ಪ, ನಾನು ಅಂದ್ಕೊಂಡಿರೋದೆಲ್ಲ ಇವತ್ತು ಮಾಡಿದ್ದೀನಿ, ಎಷ್ಟು ನೀಟಾಗಿ ಮಾಡಿದ್ದೀನಿ, ಅಚ್ಚುಕಟ್ಟಾಗಿ ಮಾಡಿದ್ದೀನಿ, ನನ್ನ ಪ್ಲ್ಯಾನ್ ಪ್ರಕಾರನೇ ಅಡುಗೆ ಮಾಡಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಮಕ್ಳಿಗೂ ಟೈಮ್ ಕೊಟ್ಟಿದ್ದೀನಿ, ನನಗೂ ಟೈಮ್ ಕೊಟ್ಟಿದ್ದೀನಿ, ಎಷ್ಟು ನೀಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತಾ ಇದ್ದೀನಿ, ಮನೇನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೋತೀನಿ ಅಂತ ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ಕೋಬೇಕು, ಸೆಲ್ಫ್ ಮೋಟಿವೇಶನ್ ಕೊಟ್ಕೋಬೇಕು. ಸೊ ಆ ರೀತಿ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಯಾವಾಗಲೂ ಅಷ್ಟೇ, ಯಾರಾದರೂ ಒಬ್ಬರು ಹೊಗಳೋರು ಇರಬೇಕು. ಬಟ್ ಈಗಿನ ಕಾಲದಲ್ಲಿ ಯಾರನ್ನೂ ಹೊಗಳಲ್ಲ. ಅದಕ್ಕೆ ನಮ್ಮನ್ನು ನಾವೇ ಶಬಾಷಿಗಿರಿ ಕೊಟ್ಕೋಬೇಕು, ನಮ್ಮನ್ನು ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕು. ನೋಡಬೇಕು, ನಮ್ಮದ್ರಲ್ಲಿ ನಾವೇ ಪಾಸಿಟಿವ್ ನೋಡಬೇಕು. ನಿನ್ನೆವರೆಗೂ ಎಷ್ಟು ಲೇಸಿ ಆಗಿದ್ದೆ, ನಿನ್ನೆ ಎಷ್ಟೊಂದು ಕೆಲಸ ಮಾಡಲಿಲ್ವಲ್ಲ, ಇವತ್ತು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ನಮ್ಮಮ್ಮ ಹಾಗೆ ಮಾತಾಡ್ತೀನಿ, ನಮ್ಮಮ್ಮ ಹಾಗೆ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತೇನೆ, ಎಷ್ಟು ಚೆನ್ನಾಗಿ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ, ಟೈಮ್ ಸರಿಯಾಗಿ ಮಾಡಿದೆ, ಇಷ್ಟು ಗಂಟೆಗೆ ಬೇಗನೆ ನಿಮ್ಮ ಅಪ್ಪನಿಗೆ ಊಟ ಎಲ್ಲ ಬಡಿಸ್ಬಿಟ್ಟೆ ಅಂದರೆ
ಅವ್ರಿಗೆ ಒಂದು ತೃಪ್ತಿ ಅಲ್ವಾ, ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಕೆಲಸನ, ಎಷ್ಟು ಚೆನ್ನಾಗಿ ಟೈಮ್ ಸರಿಗೆಲ್ಲ ಮಾಡಿಕೊಡ್ತಾ ಇದ್ದೀನಿ ಅಂತ. ಸೊ ಆ ರೀತಿ ನಮಗೆ ನಾವೇ ಸೆಲ್ಫ್ ಅಪ್ರಿಸಿಯೇಷನ್ ಕೊಟ್ಟರೆ ನಮಗೊಂಥರ ಮೋಟಿವೇಶನು. ಆ ಕೆಲಸನ ಕಂಟಿನ್ಯೂ ಮಾಡ್ತೀವಿ, ಡೈಲಿ ಆ ರೊಟೀನ್ನ ಮೇಂಟೈನ್ ಮಾಡ್ತೀವಿ, ಸ್ಟ್ರೇನ್ ಇಲ್ದಂಗೆ ಖುಷಿಯಾಗಿ ಕೆಲಸ ಮಾಡ್ತೀವಿ. ಸೊ ಯಾವಾಗಲೂ ಅಷ್ಟೇ ನಾವು ಹೆಲ್ದಿಯಾಗಿ ಫಿಟ್ಟಾಗಿದ್ಕೊಂಡು ಕೆಲಸನ ಎಂಜಾಯ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಕರೆಕ್ಟಾಗಿ ಆರ್ಡ್ರಲ್ಲಿ ಮಾಡಿಕೊಂಡು, ಏನಾದರೂ ಇಂಟ್ರೆಸ್ಟಿಂಗ್ ಇಲ್ಲ ಅಂದರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕೆಲಸಗಳ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡು, ಸ್ವಲ್ಪ ಸ್ಟ್ರೇನ್ ಅನ್ನಿಸ್ತಾ ಇದೆ ಅಂದರೆ ಬ್ರೇಕ್ನ ತೊಗೊಂಡು ನಮಗೆ ನಾವೇ ಸೆಲ್ಫ್ ಅಪ್ರಿಷಿಯೇಷನ್ ಮಾಡಿಕೊಂಡು ಯಾರಿಗಾನ ಜೊತೆಗೆ ಸೇರಿಸ್ಕೊಂಡು, ಮಕ್ಕಳಿಗೆ ಅಷ್ಟೇ, ನನ್ನ ಮನೇಲೂ ಅಷ್ಟೇ, ಬಂದರೂ ಸ್ವಲ್ಪ ಮಾಡೋಣ, ಬಂದರೂ ಸ್ವಲ್ಪ ಬಟ್ಟೆ ಮಡ್ಚೋಣ, ಈ ರೀತಿ ಇನ್ವಾಲ್ವ್ ಮಾಡಿಕೊಂಡು ನನಗೇನು ಇಷ್ಟನೋ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ಕೊತ ಸಾಂಗ್ಸ್ ಕೇಳ್ಕೊತ ಕೆಲವು ಸತಿ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಸ್ಟ್ರೇನ್ ಅಂತ ಅನಿಸಲ್ಲ. ಎಂಜಾಯ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ತುಂಬಾ ಚೆನ್ನಾಗಿರೋ ವ್ಲಾಗ್ನ ಹಾಕ್ತೀನಿ. ಸೈಂಟಿಫಿಕಲಿ ಮನೆ ಕೆಲಸ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ. ನಾವು ಅಂದ್ಕೊಳ್ತೀವಿ ಅಯ್ಯೋ ಈ ಕೆಲಸಗಳನ್ನ ಮಾಡಬೇಕಾ, ಏನಪ್ಪ ಇಷ್ಟು ಕೆಲಸ ಅಂತ. ಬಟ್ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೀಗೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ. ಹಾಗನ್ನಿಸ್ತು ಇಲ್ಲಪ್ಪ ಇದನ್ನು ಶೇರ್ ಮಾಡ್ಕೋಬೇಕು. ಒಂದು ಪಾತ್ರೆ ತೊಳೆಯೋದ್ರಿಂದ ನಮಗೆ ಪರ್ಸ್ನಲಿ ನಮಗೆ ಮನೆಗಂತೂ ಮಾಡ್ತಾನೆ ಇರ್ತೀವಿ, ಮನೆ ಮೇಂಟೈನ್ ಮಾಡೋಕ್ಕೆ ಪಾತ್ರೆ ತೊಳಿತಾ ಇರ್ತೀವಿ, ಕಸ ಗುಡಿಸ್ತಾ ಇರ್ತೀವಿ, ನೆಲ ಒರೆಸ್ತಾ ಇರ್ತೀವಿ, ಎಲ್ಲನೂ ಮಾಡ್ತಾ ಇರ್ತೀವಿ. ಬಟ್ ಪಾತ್ರೆ ತೊಳೆಯೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ, ಕೆಲಸ ಮಾಡೋದ್ರಿಂದ ನಮಗೇನು ಲಾಭ, ಪರ್ಸ್ನಲಿ ನಮ್ಮ ಡೆವಲಪ್ಮೆಂಟ್ ಏನಾಗ್ತಾಯಿದೆ, ನಮ್ಮ ಹೆಲ್ತ್ಗೆ ಏನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಮುಂದಿನ ವ್ಲಾಗ್ ಅದ್ರ ನೆಕ್ಸ್ಟ್ ವ್ಲಾಗು ಯಾವಾಗಲೂ ಮಾಡ್ತೀನಿ ಆಯಿತಾ. ಆ ಬುಕ್ ಓದ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಅನಿಸ್ತು. ಅಯ್ಯೋ ಹೌದಲ್ವಾ, ಹಿಂದಿನ ಕಾಲದಲ್ಲೆಲ್ಲ ಮನೆ ಕೆಲಸ ಈಗ ಬರ್ತಾ ಮಿಷಿನ್ಗಳು ಬಂದ್ಬಿಟ್ಟಿದೆಯಲ್ಲ, ಮನೆ ಕೆಲಸ ಕಡಿಮೆ ಆಯಿತು, ಅದಕ್ಕೆ ಕಾಯಿಲೆಗಳು ಜಾಸ್ತಿ. ಹಿಂದಿನ ಕಾಲದಲ್ಲೆಲ್ಲ ಮಿಷಿನ್ಸ್ ಕಡಿಮೆ ಇತ್ತು, ಎಲ್ಲ ಅವರೇ ಮಾಡ್ತಿದ್ರು, ಕೈಯಿಂದ ಮಾಡ್ತಿದ್ರು, ಅದಕ್ಕೆ ಫಿಟ್ಟಾಗಿದ್ದರು. ಸೊ ಏನಕ್ಕೆ ಫಿಟ್ಟಾಗಿದ್ದರು, ಯಾವ ಕೆಲಸದಿಂದ ಏನು ಹೆಲ್ತ್ ಬೆನಿಫಿಟ್ಟು ಅಂತ ಮುಂದೆನೋ ಅಥವಾ 2-3 ವೀಡಿಯೋಗಳಲ್ಲಿ ಹಾಕ್ತೀನಿ, ನೋಡಿ, ಕಂಪ್ಲೀಟಾಗಿ ನೋಡಿ ಆಯಿತಾ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಹೌಸ್ ಅಪ್ಡೇಟ್ಸ್ ಬಗ್ಗೆ ಕೆಲವ್ರು ಕೇಳ್ತಾ ಇದ್ರಿ, ಎಲ್ಲಿಗೆ ಬಂತು ಕನ್ಸ್ಟ್ರಕ್ಷನು ತೋರಿಸ್ತಾ ಇರಿ ಅಂತ, ಅದಕ್ಕೆ ಹಾಕಿದ್ದೀನಿ. ಇನ್ನು ಫೌಂಡೇಶನ್ಸ್ ಹಾಕ್ತಾ ಇದ್ದಾರೆ, ಆಲ್ಮೋಸ್ಟ್ ಬೇಕು 10-11 ಮಂತ್ಸ್ ಆಗುತ್ತೆ ಅನಿಸುತ್ತೆ. ನೋಡೋಣ ಹೇಗೆ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಆಗುತ್ತೆ ಅಂತ. ಯಾವಾಗಲೂ ಅಷ್ಟೇ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡಿ, ಏನೂ ಆಪ್ಷನ್ ಇಲ್ಲ, ನಾವೇ ಮಾಡಬೇಕು. ಸೊ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ತುಂಬ ನಮಗೆ ಸ್ಟ್ರೇನ್ ಕಡಿಮೆ ಅನ್ಬೋದು. ಇಲ್ಲ ನಾವು ಮಾಡ್ಕೋಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಸ್ಟ್ರೇನ್ ಜಾಸ್ತಿ ಅಂತಲೇ ಹೇಳ್ಬೋದು. ಮಾಡೋದನ್ನು ಕಷ್ಟಪಟ್ಟು ಮಾಡೋ ಬದಲು ಇಷ್ಟಪಟ್ಟು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವುದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.